ಇನ್ನು ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಜನ ಆರೋಪಿಗಳೇನಿದ್ರು ಅವರಿಗೆ ಒಂದು ರಿಲೀಫ್ ಸಿಕ್ಕಿದೆ. ಅದೇನು ವಿಚಾರ ಏನಂತ ಹೇಳಿದ್ರೆ, ಈ 5 ಜನರಿಗೆ ಆಲ್ರೆಡಿ ಬೇಲ್ ಸಿಕ್ಕಿತ್ತು. ಬಟ್ ಅವ್ರ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಕೇಳಿದ್ರು. ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಲಾಗಿತ್ತು. ಬಟ್ ಅದು ಆ ಅರ್ಜಿಯನ್ನು ಈಗ ಕೈಗೆತ್ತಿಕೊಂಡಿಲ್ಲ, ಅರ್ಜಿಯನ್ನು ವಜಾಗೊಳಿಸಿದ್ದಾರೆ. ಸೊ ಹಾಗಾಗಿ ಜಾಮೀನನ್ನು ರದ್ದುಗೊಳಿಸಲು ಕೋರಿ ಪ್ರಾಸಿಕ್ಯೂಷನ್ ಏನು ಅರ್ಜಿಯನ್ನು ಸಲ್ಲಿಸಿತ್ತು, ಆ ಅರ್ಜಿಯನ್ನು ವಜಾಗೊಳಿಸಿರೋದ್ರಿಂದಾಗಿ ಪವನ್, ಧನರಾಜು, ರಾಘವೇಂದ್ರ ಮತ್ತು ವಿನಯ್ ಹಾಗೂ ನಂದೀಶ್ ಈ 5 ಜನರಿಗೆ ಈಗ ಸದ್ಯಕ್ಕೆ ರಿಲೀಫ್ ಸಿಕ್ಕಂತಾಗಿದೆ. ಅರ್ಜಿಯನ್ನು ತಿರಸ್ಕರಿಸಿ ನ್ಯಾಯಮೂರ್ತಿ ಎಸ್ ರಾಚಯ್ಯ ಅವರಿದ್ದಂಥ ಹೈಕೋರ್ಟ್ ಪೀಠ ಆದೇಶವನ್ನು ಹೊರಡಿಸಿದೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ರಮೇಶ್ ನೀಡ್ತಾರೆ. ರಮೇಶ್, ಈಗ ಏನಕ್ಕೋಸ್ಕರ ಇವರ ಬೇಲ್ ಕ್ಯಾನ್ಸಲ್ ಆಗಬೇಕು ಅಂತ ಹೇಳಿ ಕೇಳಿದ್ರು ಫಸ್ಟ್ ಆಫ್ ಆಲ್ ಪ್ರಾಸಿಕ್ಯೂಷನು. ಸೊ ಅರ್ಜಿ ವಜಾ ಆಗೋದಕ್ಕೆ ಏನು ಕಾರಣಗಳನ್ನು ನ್ಯಾಯಾಲಯ ನೀಡಿದೆ, ಏನು ಅಪ್ಡೇಟ್ಸ್ ಏನಿದೆ ರಮೇಶ್ ಈ ಬಗ್ಗೆ? ರೆಹಮಾನ್, ಈ ಕೇಸ್ನಲ್ಲಿ 5 ಕೂಡ ಪ್ರಮುಖ ಆರೋಪಿಗಳು. ಈ ಹಿಂದೆ ದರ್ಶನ್ ಸೇರಿದಂತೆ 7 ಜನರ ಒಂದು ಬೇಲನ್ನ ಸುಪ್ರೀಂ ಕೋರ್ಟ್ ರದ್ದುಪಡಿಸಿತ್ತು. ಹೀಗಾಗಿ ಪ್ರಾಸಿಕ್ಯೂಷನ್ ಈ 5 ಜನರಿಗೆ ಹೈಕೋರ್ಟ್ ಬೇಲ್ ಕೊಟ್ಟಿದ್ರಿಂದ ಹೈಕೋರ್ಟ್ಗೆ ಅವರು ಅರ್ಜಿಯನ್ನ ಸಲ್ಲಿಸಿದ್ರು, ಬೇಲನ್ನ ರದ್ದುಪಡಿಸಬೇಕು ಅಂತ ಹೇಳಿ. ಅದಕ್ಕೆ ಅವ್ರು ಕೊಟ್ಟಂತ ಕಾರಣ ಏನಂತಂದ್ರೆ, ಇವರು ಕೂಡ ಪ್ರಭಾವಿಗಳು ಮತ್ತು ಈ ಕೇಸ್ನ ಬಹಳ ಇಂಪಾರ್ಟೆಂಟ್ ಆರೋಪಿಗಳಾಗಿದ್ದಾರೆ. ಹೀಗಾಗಿ ಇವರ ಜಾಮೀನನ್ನ ರದ್ದುಪಡಿಸಬೇಕು. ಇವರು ಹೊರಗಡೆ ಇದ್ರೆ ಸಾಕ್ಷಿಗಳ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ, ಪ್ರಭಾವ ಬೀರುವಂತ ಸಾಧ್ಯತೆ ಇದೆ, ಸಾಕ್ಷ್ಯ ನಾಶದ ಸಾಧ್ಯತೆ ಇದೆ. ಹೀಗಾಗಿ ಈ 5 ಜನರ ಜಾಮೀನನ್ನ ರದ್ದುಪಡಿಸಬೇಕು ಅಂತ ಹೇಳಿ ಮನವಿ ಮಾಡಿದ್ರು. ಆದ್ರೆ ಹೈಕೋರ್ಟ್ ಅದನ್ನ ಪರಿಗಣಿಸಿಲ್ಲ. ಅಂದ್ರೆ ಸರಿಯಾದಂತ ಬಲವಾದಂತ ಕಾರಣಗಳನ್ನ ಕೊಟ್ಟಿಲ್ಲ ಈ 5 ಜನರ ಜಾಮೀನನ್ನ ಯಾಕೆ ರದ್ದುಪಡಿಸಬೇಕು ಅನ್ನೋದಕ್ಕೆ. ಹೀಗಾಗಿ ನಾವು ಜಾಮೀನನ್ನ ರದ್ದುಪಡಿಸೋದಿಲ್ಲ ಅಂತ ಹೇಳಿ ಈಗ ಹೈಕೋರ್ಟ್ ಆದೇಶ ಮಾಡಿದೆ. ಹೀಗಾಗಿ 5 ಜನಕ್ಕೂ ಕೂಡ ಈಗ ರಿಲೀಫ್ ಸಿಕ್ಕಂತಾಗಿದೆ. ರೈಟ್, ಥ್ಯಾಂಕ್ ಯು ರಮೇಶ್. ಒಟ್ಟಿನಲ್ಲಿ 5 ಜನ ಏನೊಂದು ಜಾಮೀನ್ ಮೇಲೆ ಈಗ ಹೊರಗಡೆ ಇದ್ದಾರೆ. ಸದ್ಯಕ್ಕೆ ಈ ಪ್ರಕರಣದಲ್ಲಿ 5 ಜನ ಏನು ಹೊರಗಡೆ ಇದ್ದಾರೆ. ಆಲ್ರೆಡಿ ದರ್ಶನ್ ಅವರ ಜಾಮೀನು ಅರ್ಜಿಯನ್ನು ವಜಾಗೊಳಿಸಲಾಗಿತ್ತು, ಮತ್ತೆ ಅವರನ್ನು ಜೈಲಿನಲ್ಲಿ ಹಾಕಲಾಗಿದೆ. ಇನ್ನು ಕೂಡ ಅವರಿಗೆ 1 ವರ್ಷ ಕಾಲ ಅಂತೂ ಅವರಿಗೆ ಬೇಲ್ ಸಿಗೋ ಹಾಗಿಲ್ಲ. ಇನ್ನು ಈ 5 ಜನ ಏನಿದ್ರಲ್ಲ, ಇದರಲ್ಲಿ ರಾಘವೇಂದ್ರ, ನಂದೀಶ್, ಜೊತೆಗೆ ವಿನಯ್, ಜೊತೆಗೆ ಪವನ್, ಧನರಾಜು ಇವರೆಲ್ಲರಿಗೂ ಕೂಡ ಬೇಲ್ ಕೊಟ್ಟಿರುವಂಥದ್ದನ್ನು ಕ್ಯಾನ್ಸಲ್ ಮಾಡಬೇಕು ಅಂಥೇಳಿ ಪ್ರಾಸಿಕ್ಯೂಷನ್ ಏನು ಕೇಳಿತ್ತು, ಅರ್ಜಿ ವಜಾಗೊಳಿಸಿದೆ. ಸೊ ಹಾಗಾಗಿ ಸದ್ಯಕ್ಕೆ ಪವನ್, ಧನರಾಜು, ರಾಘವೇಂದ್ರ, ವಿನಯ್ ಮತ್ತು ನಂದೀಶ್ಗೆ ರಿಲೀಫ್ ಸಿಕ್ಕಂತಾಗಿದೆ.